ಮತ್ತೊಮ್ಮೆ ಮಡೆ ಸ್ನಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಮಡೆ ಸ್ನಾನದ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಒಂದು ಆಚರಣೆ ಪದ್ಧತಿ ಬೇಕೇ ಬೇಡವೆ? ಹಾಗಾದ್ರೆ ಈ ಒಂದು ಆಚರಣೆ ಪದ್ಧತಿಯಲ್ಲಿ ಬದಲಾವಣೆ ಇದೆಯಾ? ಇದುವೇ ಭಕ್ತಿ ಮಾರ್ಗವ ಅಥವಾ ಇದನ್ನೇ ಧರ್ಮ ಅಂತ ನಂಬಿದಾರ? ಇದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ವಿ. ಈಗ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಮಂಗಳೂರಿನಿಂದ ಇನ್ನೊಬ್ಬ ಅತಿಥಿ ಕೂಡ ಇದ್ದಾರೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದಂತಹ ಹರಿಕೃಷ್ಣ ಪುನೂರು ಅವರು. ಹರಿಕೃಷ್ಣ ಅವರೇ, ಇಲ್ಲಿಯವರೆಗೆ ದ್ವಾರಕಾನಾಥ್ ಹಾಗೂ ಉದಯ ಧರ್ಮಸ್ಥಳ ಅವರ ಚರ್ಚೆಯನ್ನ ನೀವು ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ ಮಡೆ ಸ್ನಾನದ ಬಗ್ಗೆ? ಮಡಸ್ಥಾನ ಎಂಬುದು ಒಂದು ಧಾರ್ಮಿಕ ಪದ್ಧತಿ. ಆ ಪದ್ಧತಿಯನ್ನು ಹಿಂದಿನ ಕಾಲದಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ ನಾವು. ಅದು ಒಂದು ಕೆಟ್ಟ ಸಂಸ್ಕೃತಿ ಅಂತೇಳಿ ಕಂಡ್ರೆ ಮನವೊಲಿಸುವಂತ ಕೆಲಸ ಮಾಡಬೇಕಷ್ಟಲ್ಲದೆ ಕಾನೂನಿನ ಪ್ರಕಾರ ಅದನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ರೆ ಲಕ್ಷಾಂತರ ಭಕ್ತಾದಿಗಳಿಗೆ ಅದರಿಂದ ಆಘಾತ ಆಗುತ್ತದೆ. ಹಾಗಾದ್ರೆ ಈ ಸಾಮಾಜಿಕ ಬದಲಾವಣೆ ಹೇಗಾಗಬೇಕು ಅಂತೀರಾ ಹರಿಕೃಷ್ಣ ಪುನೂರು ಅವರೇ? ಮನಸ್ಸು ಬದಲಾವಣೆ ಮಾಡಬೇಕಲ್ಲದೆ ಬಲಾತ್ಕಾರವಾಗಿ ಕಾನೂನು ಪ್ರಕಾರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಜನಗಳು ಮನಸ್ಸಿನ ಒಂದು ಇಚ್ಛೆ ಪರಿಹಾರಕ್ಕೆ, ಸಂತಾನ ಪ್ರಾಪ್ತಿಗೆ, ಕುಷ್ಠರೋಗ ಪರಿಹಾರಕ್ಕೆ ಅಂತ ಹೇಳಿಕೊಂಡು ನಂಬಿಕೆಯ ಮೇಲೆ ಮಡಸ್ಥಾನ ಮಾಡ್ತಾ ಇದ್ದಾರೆ. ಅದನ್ನು ಸರಿಯಲ್ಲ ಪದ್ಧತಿ ಅಂತ ಹೇಳಿ ಮನವೊಲಿಸುವಂತ ಪ್ರಯತ್ನ ಮಾಡಬೇಕಲ್ಲದೆ ಆ ಭಕ್ತರ ಭಕ್ತಿಗೆ ಅಡ್ಡ ಬರುವಂತ ಕೆಲಸ ಮಾಡಲೇಬಾರದು. ಮಾಡಿದ್ರೆ ಕ್ರಾಂತಿ ಆಗಬಹುದು. ಯಾಕೆಂತ ಹೇಳಿದ್ರೆ ಕೆಲವು ಬುದ್ಧಿಜೀವಿಗಳು ಅದರ ಬಗ್ಗೆ ಹೇಳಿದ ಕೂಡಲೇ ಕೋಟ್ಯಾಂತರ ಭಕ್ತರಿಗೆ ಅದು ಬಾಧಿಸ್ತದೆ. ಇವತ್ತು ಏನು ಮಾಡಬೇಕು ಅಂತ ಹೇಳಿದ್ರೆ ಸಮಾಜದ ಜನಗಳ ಮನ ಪರಿವರ್ತನೆ ಮಾಡಿ ನೋಡಿ, ಅದು ಸರಿ, ಒಳ್ಳೆ ಪದ್ಧತಿ ಅಲ್ಲ, ಅದನ್ನು ದಯಮಾಡಿ ನಿಲ್ಲಿಸ್ತಾ ಬನ್ನಿ ಅಂತ ಹೇಳಬೇಕು. ಮತ್ತು ದೇವಸ್ಥಾನಗಳಲ್ಲಿ ಮುಂದಿನ ವರ್ಷದಿಂದ ಇಂಥ ಸೇವೆಯನ್ನು ನೀವು ಮಾಡಬೇಡಿ, ಇದು ಅನಿಷ್ಟ ಅಂತೇಳಿ ಬೇಕಾದರೆ ಮನವೊಲಿಸಿ. ಅದಲ್ಲದೆ ತಲತಲಾಂತರ ನಡೆದುಕೊಂಡು ಬಂದ ಆ ಒಂದು ಪದ್ಧತಿಯನ್ನು ನಿಲ್ಲಿಸುವಂಥ, ಬಲಾತ್ಕಾರವಾಗಿ ನಿಲ್ಲಿಸುವಂಥ ಕೆಲಸ ಮಾಡಿದರೆ ಅದೇ ಒಂದು ದೊಡ್ಡ ಕ್ರಾಂತಿಯಾಗಿ ಜನ ತಿರುಗಿ ಬೀಳುವ ಒಂದು ಅವಕಾಶ ಇದೆ. ಮೊನ್ನೆ ಹರಿಕೃಷ್ಣ ಅವರೇ, ಆ ಸಾಮಾಜಿಕ ಕ್ರಾಂತಿ ಅಥವಾ ಆ ಸಾಮಾಜಿಕ ಬದಲಾವಣೆಗೆ ಈಗ ಕಾಲ ಪಕ್ವ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವೋ, ಅಥವಾ ಇನ್ನೂ ಕೂಡ ಆ ಕಾಲ ಬರೋದು ಯಾವಾಗ ಅಂತೀರಾ? ಇಲ್ಲ, ಪಕ್ವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಎಲ್ಲರನ್ನೂ ನಾವು ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದೇವೆ. ಆ ವಿದ್ಯೆ ಬಂದ ಕೂಡಲೇ ಅವನಿಗೆ ಅದರ ತಪ್ಪು ಸರಿ ಅಂತ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಮನಸ್ಸಿಗೆ, ಜನಗಳಿಗೆ ವಿದ್ಯೆಯ ಜೊತೆಗೆ ಇಂಥ ವಿಷಯಗಳ ಬಗ್ಗೆ ತಿಳುವಳಿಕೆ ಹೇಳುವಂಥದ್ದು ಅಗತ್ಯ ಇದೆ. ಹಾಗಾದ್ರೆ ನಮ್ಮ ನ್ಯಾಯಾಲಯ ಅಥವಾ ಕಾನೂನು ಈ ನಿಟ್ಟಿನಲ್ಲಿ ಏನೂ ಮಾಡಬಾರ್ದು ಅಂತ ನೀವು ಹೇಳ್ತೀರಾ? ಹಾಗಾದ್ರೆ ನಮ್ಮ ನಂಬಿಕೆ, ನಾವು ಒಂದು ಹಿಂದೂ ಸಂಸ್ಕೃತಿಯವರು, ನಮ್ಮ ನಂಬಿಕೆಗೆ ಏನು ಬೆಲೆ ಇದೆ? ಮಡಮಡಸ್ಥಾನ ಮಾಡಬಾರ್ದು ಅಂತಲೇ ನಾನು ಕೂಡ ಕಷ್ಟ ಕಾಲದಲ್ಲಿ ನಾನು ಮಡಮಡಸ್ಥಾನ ಮಾಡಿದ್ದೇನೆ. ನಾನು ಅದು ಬ್ರಾಹ್ಮಣರಿಗೆ ಊಟ ಮಾಡಿದ ಜಾಗದಲ್ಲಿ ಇತರ ಜಾತಿಯವರು ಮಡಸ್ಥಾನ ಮಾಡುವುದಲ್ಲ. ನಾನು ಬ್ರಾಹ್ಮಣನಾಗಿ ನಾನು ಮಡಸ್ಥಾನ ಮಾಡಿದ್ದೇನೆ. ನನಗೆ ನನ್ನ ನಂಬಿಕೆಗೆ ನನಗೆ ಫಲ ದೊರಕಿದೆ. ಆದ್ದರಿಂದ ಇನ್ನೊಬ್ಬರ ಒಂದು ನಂಬಿಕೆಯನ್ನು ಪ್ರವೇಶ ಮಾಡುವಂತ ಕೆಲಸ ಇನ್ನೊಬ್ಬರು ಮಾಡುವುದು ಸರಿಯಲ್ಲ. ನೀವೇನು ಹೇಳ್ತೀರಾ ದ್ವಾರಕಾನಾಥ್ ಅವರು? ಅಲ್ಲ, ಅವರು ಮಡೆ ಸ್ನಾನ ಮಾಡಿದಾರಂತೆ, ಭಾಳ ಸ್ವಾಗತಾರ್ಹ. ಯಾಕಂದರೆ ಅವರು ಬ್ರಾಹ್ಮಣರಿಂದ ತಿಂದ ಊಟದೆಲೆಯಲ್ಲಿ ಅವ್ರು ಮಡೆ ಸ್ನಾನ ಮಾಡಿರ್ತಾರೆ. ದಲಿತರ ತಿಂದ ಊಟದೆಲೆಯಲ್ಲಿ ಮಡೆ ಸ್ನಾನ ಮಾಡಬೇಕಲ್ಲ, ಅದು ಭಾಳ ಇಂಪಾರ್ಟೆಂಟ್. ನೀವೇನು ಹೇಳ್ತೀರಾ ಹರಿಕೃಷ್ಣ ಅವರೇ ಇದಕ್ಕೆ? ಅಲ್ಲ, ಮೊದಲು ಎಲ್ಲಿ ಯಾರು ಎಲೆ ಹಾಕುತ್ತಾರೆ ಅದರ ಮೇಲೆ ಮಡಸ್ಥಾನ ಅದನ್ನು ನೋಡಿ, ಅಲ್ಲಿ ಜಾತಿಯನ್ನು ಕೆದಕಬಾರದು. ಯಾಕೆಂತ ಹೇಳಿದ್ರೆ ನಾವು ಮನುಷ್ಯ ಜಾತಿ ಅಂತ ಹೇಳಿ ತಿಳ್ಕೊಳ್ಬೇಕಲ್ಲದೆ ಅದರಲ್ಲಿ ಬ್ರಾಹ್ಮಣರು ಊಟ ಮಾಡಿದ್ರಲ್ಲಿ, ದಲಿತರು ಊಟ ಮಾಡಿದ್ರಲ್ಲಿ ಅಂತ ಹೇಳಿಕೊಂಡು ಆ ಜಾತಿ ಕೆದಕಿ ಬ್ರಾಹ್ಮಣರು ಮೇಲ್ವರ್ಗ ಕೀಳ್ವರ್ಗ ಜಗಳ ಮಾಡಿಸುವಂತ ಕೆಲಸ ದಯಮಾಡಿ ಮಾಡಬೇಡಿ. ಅಲ್ಲಲ್ಲ, ಒಂದ್ ನಿಮಿಷ ಅವ್ರು ಹೇಳ್ತಾ ಇರೋದು ಜಾತಿನ ಕೆದಕಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಅವರು ಜಾತಿನ ಕೆದಕದೆ ಅದನ್ನು ಅನುಸರಿಸಿದ್ದು ಅಂತಂದರೆ, ಅದನ್ನ ಆಚರಿಸಿದ್ದು ಅಂತಂದರೆ ಅದು ಜಾತೀಯತೆ ಅಲ್ಲ. ನಾವು ಅದನ್ನ ಮಾತಾಡಿದ್ರೆ ಜಾತೀಯತೆ ಆಗಿಬಿಡುತ್ತೆ. ಅವ್ರು ಆಚರಣೆ ಮಾಡ್ತಾ ಇರ್ತಾರೆ, ಅದು ಜಾತೀಯತೆ ಅಲ್ಲ ಅವ್ರಿಗೆ. ನಾವೇನಾದರೂ ಅದನ್ನು ಪ್ರಶ್ನೆ ಮಾಡಿದ್ದು ಅಂದರೆ ಆ ಜಾತಿನ ಹೌದು. ಇವಾಗ ಇಡೀ ಪ್ರೆಸ್ಸಲ್ಲಿ ಬಂದಿರೋದೇನು, ಮೀಡಿಯಾದಲ್ಲಿ ಬಂದಿರೋದು, ಬ್ರಾಹ್ಮಣರು ತಿಂದ ಎಲೆಗಳ ಮೇಲೆ ದಲಿತರು ಹೊರಲಾಡ್ತಿದ್ದಾರೆ ಅಂತಲೇ ಬರ್ತಾ ಇದೆ. ಬಹಳ ಕ್ಲಿಯರ್ ಆಗಿ ಬರ್ತಾ ಇದೆ ಜಾತಿ. ಇಲ್ಲಿ ನಾವೆತ್ತಾ ಇರುವಂತದ್ದಲ್ಲ, ಇವ್ರು ಆಚರಣೆ ಮಾಡ್ತಾ ಇರುವಂತದ್ದು. ಇವರು ಎಲ್ಲ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರೂ ತಿಂದು ಎಲ್ಲರೂ ಒದ್ದಾಡ್ಲಿ ಬೇಕಾದ್ರೆ ಯಾರು ಇದು ಒಂದು ವಿಲಕ್ಷಣ ಪ್ರದರ್ಶನ ಅಂತ ಅನ್ಕೊಳ್ಬಹುದೇನೋ. ಹೌದು. ಆಮೇಲೆ ಮಡೆ ಅಂತ ಹೇಳಿದ್ರೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆದ್ದು, ಆಗಲೇ ಉದಯ ಧರ್ಮಸ್ಥಳ ಅವ್ರು ಹೇಳಿದ್ದ ವಿವರಣೆ ಬೇರೆ, ನಾನು ಹೇಳ್ತಾ ಇರೋಂಥ ವಿವರಣೆ ಬೇರೆ. ಮಡೆ ಅನ್ನುವಂಥದ್ದು ಒಂದು ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಅದನ್ನ ನೈವೇದ್ಯ ಅಂತ ಕರಿತೀವಿ. ನೈವೇದ್ಯ, ಅದು ನೈವೇದ್ಯಕ್ಕೆ ಒಂದು ಪಾವಿತ್ರತೆ ಇದೆ. ಅಂದ್ರೆ ನಾವೇನ್ ಮಾಡ್ತೀವಿ ನೋಡಿ, ಅದು ಮಾಂಟೆಸ್ವಾಮಿ ಇದರಲ್ಲೂ ಬರುತ್ತೆ, ಸಿದ್ದಪ್ಪಾಜಿಯಲ್ಲೂ ಬರುತ್ತೆ, ಆಮೇಲೆ ಮೈಲಾರಲಿಂಗನಲ್ಲೂ ಬರುತ್ತೆ. ಇವೆಲ್ಲರಲ್ಲೂ ಕೂಡ ಎಂಜಲನ್ನ ನಾವೇನ್ ಮಾಡ್ತೀವಿ, ಎಲ್ಲರೂ ತಿಂದ ಎಂಜಲನ್ನ ಸುಟ್ಟು ಅದು ಮಣಿಕಪ್ಪು ಮಾಡಿಕೊಂಡು ಹಣೆಗಿಟ್ಕೊಳ್ತೀವಿ. ಅಂತಂದ್ರೆ ಅದಕ್ಕೊಂದು ಪರಂಪರೆ ಇದೆ ಅಂತ ಹೇಳ್ಬಿಟ್ಟದೆ, ಅದು ಬೇರೆ. ಆದ್ರೆ ಇಲ್ಲಿ ಬ್ರಾಹ್ಮಣರ ಮಾತ್ರ ತಿಂದ ಎಲೆಗಳ ಮೇಲೆ ದಲಿತರ ಮಾತ್ರ ಹೊರಲಾಡೋದು ಇದೆಯಲ್ಲ, ಅದು ತಪ್ಪು ಅಂತ ನಾನು ಹೇಳ್ತಾ ಇರ್ತವೆ. ಅಲ್ಲಿ ಎಲ್ಲರೂ ಎಂಜಲಕ್ಕೊಂದು ಪಾವಿತ್ರತೆ ಇದೆ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ. ಅದಕ್ಕೋಸ್ಕರ ಅಲ್ಲಮ್ಮ ಏನು ಹೇಳ್ತಾನೆ, ಕರುವಿನ ಎಂಜಲು ಹಾಲು, ಜೇನಿನ ಎಂಜಲು ಜೇನು ಹುಳದ ಎಂಜಲು ಜೇನು,
ಮತ್ತು ಇನ್ನು ಇವೆಲ್ಲ ಎಂಜಲೇ ಆಗಿರುವಾಗ ಇನ್ನು ಎಂಜಲ್ ಬಗ್ಗೆ ನೀವೇನು ಹೇಳ್ತೀರಿ? ಆದರೆ ಎಂಜಲ್ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ಬಹಳ ನಿರ್ದಿಷ್ಟವಾಗಿ ಹೇಳುವಂಥದ್ದು ವೈದಿಕ ಶಾಸ್ತ್ರದಲ್ಲಿ ಮಾತ್ರನೇ. ಎಂಜಲನ್ನು ಮುಟ್ಟಬೇಡಿ, ಅದೆಂಜಲು, ಅದನ್ನು ಮುಟ್ಟಬೇಡಿ, ಇದನ್ನು ಮುಟ್ಟಬೇಡಿ ಅಂತ ಹೇಳುವಂಥದ್ದು. ಆದರೆ ದ್ರಾವಿಡ ಇದರಲ್ಲಿ, ಶೂದ್ರರಲ್ಲಿ ಮತ್ತು ದಲಿತರಲ್ಲಿ ಎಂಜಲ್ಗೆ ಅತ್ಯಂತ ಪಾವಿತ್ರತೆ ಇದೆ. ಈವನ್ ನೀರು ಕೂಡ ಮೀನಿನ ಎಂಜಲು, ಹೌದಲ್ವಾ? ಆ ರೀತಿ ಇದೆ. ಆದರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಕ್ರಿಯೆಗಳಿದಾವಲ್ಲ, ಆಮೇಲೆ ಇನ್ನೊಬ್ಬರ ಮೌಢ್ಯವನ್ನ ಬಳಸಿಕೊಂಡು ಮಾಡುವಂತಹ ಕ್ರಿಯೆಗಳಿದೆಯಲ್ಲ, ನೀವು ಇಲ್ಲಿ ಇನ್ನೊಬ್ಬರ ಮೌಢ್ಯವನ್ನು ಬಳಸಿಕೊಂಡು ಅವ್ರನ್ನ ಅಜ್ಞಾನದಲ್ಲಿಟ್ಟು ಅವ್ರಿಗೆ ಬೆಳಕೆ ತೋರದೆ ಇದು ಬಹಳ ಒಳ್ಳೆಯದು ಅಂತ ಹೇಳ್ಕೊಡ್ತಾ ಇದೇ ಆಲೋಚನೆ ಇದ್ದಿದ್ರೆ ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನ ಬರೆಯುವಾಗ ಅಲ್ಲ, ಒಂದ್ ನಿಮಿಷ ಕೇಳಿಸ್ಬೇಡಿ, ಅಸ್ಪೃಶ್ಯತೆ ಬಗ್ಗೆ ಕೂಡ ನಿಂಗೆ ಮಾತಾಡ್ತಾರೆ ಬಹಳ ಜನ. ಆದ್ರೆ ಅಸ್ಪೃಶ್ಯತೆಯನ್ನ ನಿಜವಾಗ್ಲೂ ಕೂಡ ಸಂವಿಧಾನ ತರೋದ್ರ ಮೂಲಕ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಯಾಕೆಂತ ಹೇಳಿದ್ರೆ ಇವ್ರಿಗೆ ಎಜುಕೇಶನ್ ಕೊಡೋಸ್ತಾಗ ಇನ್ನೊಂದು 1000 ವರ್ಷ ಬೇಕಾಗುತ್ತೆ. ನಿಮಗೆ ಗೊತ್ತಿದೆ, ಕನ್ನಡ ಶಾಲೆಗಳು ಮುಚ್ತಾ ಇದ್ದಾರೆ, ಗ್ರಾಮಾಂತರದಲ್ಲಿ ವಿಜ್ಞಾನದ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡದೇ ಇರುವಂತವ್ರು ಇಂಥದನ್ನೆಲ್ಲ ಸಪೋರ್ಟ್ ಮಾಡ್ತಾರೆ. ಇಲ್ಲ ಇದ್ರಲ್ಲಿ ಸಪೋರ್ಟ್ನ ಪ್ರಶ್ನೆನೇ ಬರುವುದಿಲ್ಲ. ಇವರೇ ಸಪೋರ್ಟ್ ಮಾಡುವಂಥದ್ದಲ್ಲ, ಇದರ ಪರಿವರ್ತನೆ ಅವಶ್ಯಕತೆ ಇದೆ. ಆಮೇಲೆ ಸ್ಥಳಮಾತ್ಮೆಯ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಪ್ರಾದೇಶಿಕತೆಯ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂಗ ಪ್ರದಕ್ಷಿಣೆ, ಮಡ್ ಬಾತು, ಸನ್ ಬಾತು, ಸಮುದ್ರ ಸ್ನಾನ, ಇಂಥ ಒಂದು ಪ್ರಾದೇಶಿಕ ಯಾವ ಜಾಗದಲ್ಲಿ ನಾವು ಮಡಸ್ನಾನ ಮಾಡ್ತಾ ಇದ್ದೇವೆ, ಇಲ್ಲಿ ಆಕ್ಯುಪ್ರೆಷರು, ಗರ್ಭಕೋಶ, ಚರ್ಮರೋಗ, ಇಂಥ ಎಲ್ಲ ವಿಚಾರಗಳನ್ನು ಕೂಡ ನಾವು ಪರಿಗಣನೆಗೆ ತಗೊಳ್ಬೇಕಾಗ್ತದೆ. ಹೌದು, ಮಡೆಸ್ನಾನ ನೀವು ಹೇಳಿದಾಗೆ ಈ ಮಡೆ ಅಂತ ಹೇಳುವಂಥದ್ದು ಬರೀ ತುಳು ಪದ ಅಲ್ಲ, ಅದೊಂದು ಹಳಗನ್ನಡದಿಂದ ಬಂದಿರುವಂಥ ಶಬ್ದ. ಇದು ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬಳಕೆ ಆಗ್ತಿರುವಂಥ ಪದ. ಅದಕ್ಕೆ ಉಚ್ಚಿಷ್ಟ ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಪಾವಿತ್ರ್ಯತೆ ಇದೆ. ಇವರು ಹೇಳಿದಾಗನೇ ಹೌದು, ಕೆಲವು ಪುರೋಹಿತ ಶಾಹಿಗಳು, ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇದನ್ನು ಬಳಸ್ಕೊಂಡಿದ್ದಾವೆ. ಇದು ಖಂಡನೀಯ. ಬೆತ್ತಲೆ ಸೇವೆನ ಸೂರ್ಯಕಿರಣಗಳು ಬೀಳ್ತಾವ ಮೇ ಮೇಲೆ, ಇದು ಗಾಳಿ ಬರುತ್ತೆ, ಯಾವ್ದೋ ಕೆಮ್ಮಿಟ ನಿಮ್ಮನ್ನು ಮುಟ್ಟುತ್ತೆ ಅಂತ ಹೇಳ್ಬಿಟ್ಟು ಸಮರ್ಥಿಸ್ಕೋಬಹುದು. ಹಾಗೆ ಹೇಳ್ತಾ ಬೆತ್ತಲೆ ಸೇವೆಯನ್ನು ಕೂಡ ಸಮರ್ಥಿಸ್ಕೋಬಹುದು. ಅಂದ್ರೆ ಎಲ್ಲಾ ಕ್ರೂರ ಪದ್ಧತಿಗಳನ್ನು ಕೂಡ ಇವರು ಸಮರ್ಥಿಸ್ಕೊಳ್ಳೋ ರೀತಿಗಳಲ್ಲಿ 2 ವಿಧಗಳಿದಾವೆ. ಒಂದು ಬಹಳ 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 ವಿಷಯ ಇದರಲ್ಲಿ ಈಗಾಗಲೇ ಪುನರು ಸಮರ್ಥಿಸ್ಕೊಳ್ಳುವಂತವರು. ನಮ್ಮ ಉದಯ ಧರ್ಮಸ್ಥಳ ಅಂತವರು ಅದನ್ನ ವೈಜ್ಞಾನಿಕ ಕಾರಣಗಳು ಕೊಟ್ಟು ಸಮರ್ಥಿಸಿಕೊಳ್ಳುವಂತವ್ರು. ಅಂದ್ರೆ ನಿಮ್ಮ ಇಚ್ಛೆಗಾಗಿ, ನಿಮ್ಮ ಒಳಿತಿಗಾಗಿ ನಡೀತಾ ಇರುವಂತಹ ಪದ್ಧತಿ ಅಂತ. ಇದು ಕಣ್ಣಿಗೆ ಬಿದ್ದಿರುವಂತಹ ಸುಣ್ಣವನ್ನ ಯಾಕೆ ಜನ ಬೆಣ್ಣೆ ಅಂತ ನಂಬ್ತಾರೆ ನೋಡಿ? ಇಲ್ಲಿ ಅದನ್ನೇ ನಾನು ವಿದ್ಯೆ ಅಂತ ಕರ್ತಿದ್ದು. ಒಂದು ವೈಜ್ಞಾನಿಕ ಇದು ಅಂತ ಹೇಳಿದ್ರೆ ಅದೇನು, ಎಕ್ಸ್ಪೆರಿಮೆಂಟ್, ಅಬ್ಸರ್ವೇಷನ್, ಇನ್ಫರೆನ್ಸ್. ಅಲ್ಲಿ ಎಕ್ಸ್ಪೆರಿಮೆಂಟು ಇಲ್ಲ, ಅಬ್ಸರ್ವೇಷನ್ ಇಲ್ಲ, ಇನ್ಫರೆನ್ಸ್ ಬಂದ. ಏನ್ ಎಕ್ಸ್ಪೆರಿಮೆಂಟ್ ಇದೆ ಅಲ್ಲಿ? ವೈಜ್ಞಾನಿಕವಾಗಿ ಹೆಂಗ್ ಸಮರ್ಥಿಸಬಲ್ಲ ಅದನ್ನ? ನೀವು ಸಾಧ್ಯ ಇಲ್ಲ. ಅದೆಲ್ಲ ಬರೀ ಸುಳ್ಳು, ಸುಳ್ಳನ್ನೇ ಒಂದು ಮಿತ್ತನ್ನ ಕ್ರಿಯೇಟ್ ಮಾಡ್ತಾರೆ. ಆಯುರ್ವೇದವನ್ನೇ ನಂಬುದಿಲ್ಲ, ಮಿತ್ತನ್ನ ಕ್ರಿಯೇಟ್ ಮಾಡಿ ಆಯುರ್ವೇದಕ್ಕೆಲ್ಲ ಬರಬೇಡಿ. ಆಯುರ್ವೇದದಲ್ಲೆಲ್ಲೂ ಹೇಳ್ದಂಗಿಲ್ಲ. ಆಯುರ್ವೇದದಲ್ಲಿ ಉತ್ತದ ಮಣ್ಣಿನಲ್ಲಿ ಬ್ರಾಹ್ಮಣ ರೇಂಜಲ್ ಮೇಲೆ ಎಲ್ಲೂ ಹೇಳಿಲ್ಲ. ಆ ವಿಚಾರವನ್ನು ನಾನು ಪ್ರಸ್ತಾವನೆ ಮಾಡ್ತಾ ಇಲ್ಲ. ಪ್ರಶ್ನೆ ಇರೋದೇ ಚರ್ಚೆಯನ್ನ ದಿಕ್ ತಪ್ಪಿಸೋದು ಬೇಡ. ಇಲ್ಲಿ ಬಂದಿರುವಂತ ಪ್ರಶ್ನೆ ಬ್ರಾಹ್ಮಣರು ತಿಂದ ಎಂಜಲೆಲೆ ಮೇಲೆ ದಲಿತರು ಉರುಳ್ತಾರೆ ಅನ್ನೋದು ಪ್ರಶ್ನೆ ಇಲ್ಲಿ ಅಲ್ಲಲ್ಲ. ಅಲ್ಲಿ ಬ್ರಾಹ್ಮಣರ ಎಂಜಲ ಮೇಲೆ ಶೂದ್ರರು ಮಾತ್ರ ಸುತ್ತಾರೆ ಅಂತ ಹೇಳುವಂತ ತಪ್ಪು ಕಲ್ಪನೆಯೂ ಬದಲಾಗಬೇಕು. ಆಮೇಲೆ ಬ್ರಾಹ್ಮಣರ ಎಂಜಲ್ ಮೇಲೆ ಇನ್ನೊಬ್ರು ತಾವು ಉರುಳಬೇಕು, ಬ್ರಾಹ್ಮಣರ ಎಂಜಲ್ ಮಾತ್ರ ಆಗ್ಬೇಕು ಅಥವಾ ಎಂಜಲಲ್ಲೇ ಸುತ್ತಾಡಬೇಕು ಅಂತ ಹೇಳುವಂತ ಪರಿಕಲ್ಪನೆಯು ಬದಲಾಗಬೇಕು. ಕಾಲ ಕಾಲಕ್ಕೆ ಬೇಕಾದಂತ ಪರ್ಯಾಯ ವ್ಯವಸ್ಥೆ ಖಂಡಿತವಾಗಲೂ ಬದಲಾಗಬೇಕು, ಬದಲಾಗಬೇಕಾದ ಅವಶ್ಯಕತೆ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಅದನ್ನು ನಾನು ಹೇಳಿಕ್ ಬಯಸ್ತಾ ಇದ್ದೇನೆ. ಸಣ್ಣ ಬ್ರೇಕ್ ನಂತರ